ಅದು ಹಾಲಿನ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ₹3 ಏರಿಕೆ ಮಾಡ್ತಲ್ಲ ರಾಜ್ಯ ಸರ್ಕಾರ. ₹3 ಏರಿಕೆ ಮಾಡಿದ್ದು ಇವತ್ತಿನಿಂದ ಅಪ್ಲೈ ಆಗ್ತಾ ಇದೆ. ಕೆಎಂಎಫ್ ಹಾಲಿನ ದರ ಇಂದಿನಿಂದ ಏರಿಕೆ ಆಗ್ತಾ ಇರುವಂತದ್ದು. ಇಂದಿನಿಂದ ಲೀಟರ್ ಹಾಲಿಗೆ ₹3 ಹೆಚ್ಚಳ ಮಾಡಲಾಗ್ತಾ ಇದೆ. ಹಾಲು ಉತ್ಪಾದಕರ ಬೇಡಿಕೆಗೆ ಸರ್ಕಾರ ಮನ್ನಣೆಯನ್ನ ಕೊಟ್ಟಿರುವಂತ ₹5 ಕೇಳಿದ್ರು. ಆಕ್ಚುಲಿ ಅವರು ರಾಜ್ಯ ಸರ್ಕಾರ ₹3 ಮಾಡಿದೆ. ಅರ್ಧ ಲೀಟರ್ ಹಾಲಿಗೆ ₹2 ಹೆಚ್ಚಳ ಆಗ್ತಾ ಇದೆ. ಅಂದ್ಕೊಳ್ಬಹುದು ಅರ್ಧ ಲೀಟರ್ಗೆ ಅಂದ್ರೆ 1 ಲೀಟರ್ಗೆ ₹3 ಆದ್ರೆ ಅರ್ಧ ಲೀಟರ್ಗೆ ₹1.5 ಅಲ್ವಾ ಅಂತ. ಸೊ ಇಲ್ಲಿ 50 ಪೈಸಾ ಚಿಲ್ಲರೆ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈ ಅರ್ಧ ಲೀಟರ್ ಹಾಲಲ್ಲಿ 500 ಮಿಲಿ ಲೀಟರ್ ಇರ್ತಾ ಇತ್ತಲ್ಲ, ಅದಕ್ಕೆ 10 ಮಿಲಿ ಲೀಟರ್ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಅದಕ್ಕೊಂದು 50 ಪೈಸಾ ಚಿಲ್ಲರೆ ಪ್ರಾಬ್ಲಮ್ ಅನ್ನ ತಪ್ಪಿಸಲಾಗ್ತಾ ಇದೆ. ಸೊ ಹೀಗಾಗಿ ಈಗ ಬರ್ತಾ ಇರುವಂತಹ ಹೊಸ ಪ್ಯಾಕೆಟ್, ಹೊಸ ರೇಟಿನ ಪ್ಯಾಕೆಟ್ಗಳಲ್ಲಿ 510 ಮಿಲಿ ಲೀಟರ್ ಹಾಲಿರುತ್ತೆ. 1 ಲೀಟರ್ಗೆ ₹3 ಆದ್ರೆ ಅರ್ಧ ಲೀಟರ್ಗೆ ₹1.5 ಆಗ್ಬೇಕಾಗಿತ್ತು. ಸೊ ಹೀಗಾಗಿ 10 ಮಿಲಿ ಲೀಟರ್ ಎಕ್ಸ್ಟ್ರಾ ಹಾಕ್ಸ್ಬಿಟ್ಟು ಅದು ₹2 ಜಾಸ್ತಿ ಮಾಡ್ದಂತ ಆಗ್ತದೆ. ಚಿಲ್ಲರೆ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಇವತ್ತಿಂದ ಆರೆಂಜ್ ಪ್ಯಾಕೆಟ್ ಹಾಲ್ ಆಗಿರ್ಬೋದು, ಗ್ರೀನ್ ಪ್ಯಾಕೆಟ್ ಹಾಲ್ ಆಗಿರ್ಬೋದು, ಬ್ಲೂ ಪ್ಯಾಕೆಟ್ ಇದೆಲ್ಲವೂ ಕೂಡ ರೇಟು ಜಾಸ್ತಿ ಆಗ್ತದೆ. ಇವತ್ತು ಬೆಳಗ್ಗೆಯಿಂದಲೇ ಹಾಲು ಖರೀದಿ ಮಾಡಿದಂಥವ್ರಿಗೆ ಈ ಶಾಕ್ ಎದುರಾಗಿರುತ್ತೆ. 1 ಲೀಟರ್ಗೆ ₹3 ಆಗಿದೆ. ಹಾಫ್ ಲೀಟರ್ ತೊಗೊಂಡು ₹2 ಆಗಿದೆ. ಹಾಫ್ ಲೀಟರ್ ಅಂದರೆ 50 ಪೈಸೆಗೆ ಚೇಂಜ್ ಪ್ರಾಬ್ಲಮ್ಗೋಸ್ಕರ 510 ml ಕೊಡ್ತಾ ಇದ್ದಾರೆ. 10 ml ಎಕ್ಸ್ಟ್ರಾ ಅಡಿಷನಲ್ ಆಗಿದೆ. ಹೌದು, ಚಿಲ್ಲರೆ ಸಮಸ್ಯೆಗೋಸ್ಕರ 10 ml ಎಕ್ಸ್ಟ್ರಾ. ಜನರ ರೆಸ್ಪಾನ್ಸ್ ಹೇಗಿದೆ? ಕೆಲವರು ರೈತರಿಗೋಸ್ಕರ ಅಂದರೆ ಕೋಆಪ್ರೇಟ್ ಮಾಡ್ತಾರೆ, ಕೆಲವರು ಬೇಜಾರು ಮಾಡ್ಕೋತಾರೆ. ಎಲ್ಲರನ್ನೂ ತೆಗೆಸ್ಕೊಂಡು ವ್ಯಾಪಾರ ಮಾಡಬೇಕಲ್ಲ ನಾವು. ಹಾಲಿಂದು ಮೊಸರು ಮಜ್ಜಿಗೆಗೂ ರೇಟ್ ಜಾಸ್ತಿ ಆಗಿದೆ. ₹1 ಆಗಿದೆ ಸರ್. ಆದರೆ ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ. ಬಟ್ ಏನಾದರೂ ಒಳ್ಳೆಯ ಅಭಿಪ್ರಾಯ ಅಥವಾ ಏನೋ ಮಾಡಬೇಕು. ಸರ್ಕಾರದಿಂದ ಏನು ಇದು ಒಳ್ಳೆ ಉಪಯೋಗ ಅಂತ ವಸ್ತು ಏನು ಮಾಡ್ತಾ ಇಲ್ಲ. ಅವರು ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಅದು ಬದಲು ಮಕ್ಕಳ ಎಜುಕೇಷನ್ ಫ್ರೀ ಮಾಡೋದು ಆಗಲಿ, ಮೆಡಿಕಲ್ ಟ್ರೀಟ್ಮೆಂಟ್ 60-70 ವರ್ಷದ ಮೇಲೆ ಟ್ರೀಟ್ಮೆಂಟ್ ಫ್ರೀ ಕೊಡೋದು, ಆ ಥರದ್ದು ಮಾಡಿದ್ರೆ ಒಳ್ಳೇದಾಗತ್ತೆ. ಈ ಥರ ಸುಮ್ಮನೆ ಇಲ್ಲದಿರೋ ವಿಚಾರಕ್ಕೆಲ್ಲ ರೇಟ್ಗಳು ರೈಸ್ ಮಾಡೋದು, ಫ್ರೀ ಬಸ್ಗಳು ಕೊಡೋದು, ಇದು ಮಾಡೋದು, ಎಣ್ಣೆ ದರಗಳು ಏರಿಸೋದು, ಊಟ. ಇನ್ನ ಯಾವ್ಯಾವ ರೇಟು ಎಷ್ಟೆಷ್ಟು ಜಾಸ್ತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈಗ ಒಬ್ರು ಗ್ರಾಹಕರು ಹೇಳ್ತಾ ಇದ್ರು, ಒಂದ್ ಕಡೆ ಕೊಟ್ಟು ಇನ್ನೊಂದ್ ಕಡೆ ಕಿತ್ಕೊಳ್ಳುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅವರವರ ಅಭಿಪ್ರಾಯ. ಈಗ ನೋಡ್ತಾ ಹೋಗೋಣ ಎಷ್ಟೆಷ್ಟು ರೇಟು ಜಾಸ್ತಿ ಆಗಿದೆ ಅಂತ. ಟೋಂಡ್ ಹಾಲು, ಹೋಮೋಜಿನೈಸ್ಡ್ ಹಾಲು, ಟೋಂಡ್ ಹಾಲು ₹42, ಈ ಹಿಂದೆ ₹39 ಇತ್ತು. ಹೋಮೋಜಿನೈಸ್ಡ್ ಹಾಲು ₹43 ಇದೆ, ₹40 ಇತ್ತು. ಹೋಮೋಜಿನೈಸ್ಡ್ ಹಸುವಿನ ಹಾಲು ಅಂದ್ರೆ ಗ್ರೀನ್ ಪ್ಯಾಕೆಟ್ ₹46, ಆಕ್ಚುಲಿ ₹47, ₹1 ಜಾಸ್ತಿ ಅಲ್ಲಿ ತೋರಿಸ್ತಾ ಇರ್ತಾರೆ. ಇನ್ನು ಸ್ಪೆಷಲ್ ಹಾಲು ₹48 ಇರುವಂಥದ್ದು, ₹45 ಇತ್ತು ಮುಂಚೆ. ಶುಭಮ್ ಹಾಲು ₹48 ಆಗಿದೆ, ₹45 ಇತ್ತು ಅದು ಕೂಡ. ಈ ರೀತಿಯಾಗಿ ಪ್ರತಿ ಲೀಟರ್ ಹಾಲಿನ ಮೇಲೆ ಯಾವುದೇ ಒಂದು ಪ್ಯಾಕೆಟ್ ಕಲರ್ ಚೇಂಜ್ ಇದ್ರೂ ಕೂಡ ಅದರ ರೇಟು ₹3 ಜಾಸ್ತಿ ಮಾಡಲಾಗಿರುವಂಥದ್ದು. ಇನ್ನು ಮಜ್ಜಿಗೆ 200 ಮಿಲಿ ಲೀಟರ್ನ ಮಜ್ಜಿಗೆ ₹8 ಇತ್ತಲ್ಲ, ಅದು ₹9 ಆಗ್ತಾ ಇದೆ. ಇನ್ನು ಮೊಸರು ₹50 ಆಗಿರುವಂಥದ್ದು, ₹47 ಇತ್ತು. ಡಬಲ್ ಟೋನ್ಡ್ ಹಾಲು ₹41 ಇದೆ, ಈ ಮುಂಚೆ ₹38 ಇತ್ತು. ಈ ರೀತಿಯಾಗಿ ಹಾಲಿನ ದರ ಏರಿಕೆ ಆಗಿದೆ. ಇನ್ನು ಹಾಲು ತರಕಾರಿ ದಿನಸಿ ಬೆಲೆ ಏರಿಕೆಯ ಎಫೆಕ್ಟ್ ಇಂದಾಗಿ ಹೋಟೆಲ್ನಲ್ಲೂ ಕೂಡ ತಿಂಡಿ ತಿನಿಸುಗಳ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ. ಮೊದಲೇ ಜಾಸ್ತಿ ಇತ್ತು, ಆಗ ಇನ್ನು ಕೇಳಬೇಕಾ ಇವಾಗ ಇನ್ನೂ ಜಾಸ್ತಿ ಮಾಡಿಟ್ಟಿದ್ದಾರೆ. ಇಂದಿನಿಂದ ಮತ್ತಷ್ಟು ದುಬಾರಿ ಆಗಲಿದೆ ಜನಜೀವನ. ಹೋಟೆಲ್ಗಳಲ್ಲಿ ತಿಂಡಿ ಕಾಫಿ ಊಟ ಬೆಲೆ ಏರಿಕೆ ಮಾಡಲಾಗಿದೆ. ಅದು ಡಬಲ್ ಏರಿಕೆ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಅಂತೂ 20%, 30% ಎಲ್ಲ ಏರಿಕೆ ಮಾಡಲಾಗಿರುವಂಥದ್ದು. ಇನ್ನು ಕಾಫಿ ಟೀ ರೇಟು ಇಲ್ಲಿ 1 ಲೀಟ್ರಿಗೆ ₹3 ಜಾಸ್ತಿ ಮಾಡಿದ್ರೆ ಇವ್ರು ಕೊಡುವಂಥ ಚಿಕ್ಕ ಕಪ್ಪಿನ ಕಾಫಿಗೆ ₹2, ₹3 ಜಾಸ್ತಿ ಆಗ್ತಾ ಇದೆ. 5ರಿಂದ 10% ವರೆಗೂ ದರ ಏರಿಸಿರುವಂಥದ್ದು ಹೋಟೆಲ್ ಮಾಲೀಕರು. ಟೀ ಕಾಫಿ ದರ ₹2 ಏರಿಕೆ ಮಾಡಿದ್ದಾರೆ ಹೋಟೆಲ್ ಮಾಲೀಕರು. ಇನ್ನು ರೈಸ್ ಬಾತ್ 10ರಿಂದ ₹20 ಏರಿಕೆ ಆಗಿದೆ. ಊಟ 15ರಿಂದ ₹30 ಏರಿಕೆ ಆಗಿದೆ. ಗಾಲಡಿ ಜನರ ಜೇಬಿಗೆ ಕತ್ತರಿ ಬಿದ್ದಿತ್ತು, ಇನ್ನಷ್ಟು ಕತ್ತರಿ ಬೀಳ್ತಾ ಇದೆ. ಇನ್ನು ಹೋಟೆಲ್ನಲ್ಲಿ ತಿಂಡಿ ಊಟದ ದರ ಎಷ್ಟಿದೆ ಅನ್ನುವುದನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಇವತ್ತಿಂದ ಹಾಲಿನ ದರದ ಜೊತೆಗೆ ಹೋಟೆಲ್ ತಿಂಡಿ ತಿನಿಸುಗಳ ರೇಟ್ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು.
ಇತ್ತೀಚಿನ ದಿನಗಳಲ್ಲಿ ಏನು ದಿನಬಳಕೆಯ ವಸ್ತುಗಳ ದರ ಏನು ಹೆಚ್ಚಳ ಆಗ್ತಾ ಇದೆ, ಈ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಕೂಡ ತಮ್ಮ ಮೆನು ಕಾರ್ಡ್ನಲ್ಲಿರುವಂತಹ ದರವನ್ನು ಕೂಡ ಸುಮಾರು 5ರಿಂದ 10% ಹೆಚ್ಚಿಗೆಯನ್ನ ಮಾಡೋದಕ್ಕೆ ಇವತ್ತಿನಿಂದ ಮುಂದಾಗಿರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ 10 ರೂಪಾಯಿ ಇದ್ದಂತಹ ಟೀ 12 ರೂಪಾಯಿ ಅಥವಾ 2 ರೂಪಾಯಿಯಿಂದ 10 ರೂಪಾಯಿವರೆಗೂ ಕೂಡ ಟೀ ದರ ಹೆಚ್ಚಳ ಆಗುತ್ತೆ. ಇವತ್ತಿನ ಏನು ದರ ಹೆಚ್ಚಳ ಏನಿದೆ ಅದರ ಬಗ್ಗೆ ಮಾತನಾಡೋದಕ್ಕೆ ಈ ಒಂದು ಹೋಟೆಲ್ನ ಮಾಲೀಕರಿದ್ದವ್ರನ್ನ ಮಾತಾಡ್ಸೋಣ. ಸರ್, ಇವತ್ತಿಂದ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದೀರಿ, ಆಲ್ರೆಡಿ ಮಾಡಿದ್ದೀರಿ, ಎಷ್ಟು ಮಾಡಿದಿರಿ ಸರ್ ನಿಮ್ಮ ಹೋಟೆಲ್? ಈಗ 3 ರೂಪಾಯಿ, ಕೆಲವೊಂದ್ರಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದ್ವಿ. ಹಾಗೆ ಒಂದು 3ರಿಂದ 4 ಐಟಮ್ ಮಾತ್ರ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಗ್ರಾಹಕರ ಒಂದು ಹಿತದೃಷ್ಟಿ ಇಟ್ಕೋಬೇಕು. ಕಳೆದ 3-4 ತಿಂಗಳಿಂದ ನಿಮಗೆ ಗೊತ್ತಿರುವ ಹಾಗೆ ಬೇಳೆಕಾಳಾಗಿರ್ಬೋದು, ತರಕಾರಿ, ಕಾಫಿ ಪುಡಿ ಅಥವಾ ಜೀರಿಗೆ, ದಿನನಿತ್ಯ ಬಳಸುವಂಥ ಪದಾರ್ಥಗಳು, ಜೊತೆಗೆ ಬ್ಯಾಡಗಿ ಚಿಲ್ಲಿ 600 ಇದ್ದಿದ್ದು ಇವತ್ತು 800 ರೂಪಾಯಿ ಕೆಜಿ. ಆಮೇಲೆ ಕಾಫಿ ಪುಡಿ 300 ರೂಪಾಯಿ ಇದ್ದಿದ್ದು ಇವತ್ತು 640 ಆಗಿದೆ. 4 ಸಲ ಜಂಪ್ ಮಾಡಿದ್ದಾರೆ ಕಾಫಿ ಪುಡಿ. ಜೊತೆಗೆ ಇವತ್ತಿನ ಹಾಲಿನ ದರ 3 ರೂಪಾಯಿ ಜಾಸ್ತಿ ಆಗ್ತದೆ. ಗ್ಯಾಸ್ ಇವತ್ತು 1800 ರೂಪಾಯಿ ಒಂದು ಸಿಲಿಂಡ್ರಿಗೆ. ಇದೇ ರೀತಿಯಾಗಿ ದಿನನಿತ್ಯ ಒಂದು 30 to 40% ಎಲ್ಲ ನಮ್ಮ ದಿನಸಿ ಪದಾರ್ಥಗಳು ರೈಸ್ ಆಗಿದೆ. ಅನಿವಾರ್ಯ ಕಾರಣದಿಂದ 3-4 ತಿಂಗಳಿಂದ ನಾವು ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಗ್ರಾಹಕರಿಗೂ ಒಂದು ಹೊರೆ ಆಗಿಬಿಡುತ್ತೆ. ಏನೋ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇದೆ, ಆಮೇಲೆ ಮಾಡೋಣ ಅಂತ ತಳ್ತಾ ಇದ್ದೀವಿ. ಈಗ ಮೊನ್ನೆ ನಮ್ಮ ಸಂಘದ ಮಾಸಿಕ ಸಭೆಯಲ್ಲಿ ಎಲ್ಲ ಹೋಟೆಲ್ ಮಾಲೀಕರು ಸೇರಿದಾಗ ಒಂದು 5ರಿಂದ 10% ಜಾಸ್ತಿ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿಕೊಂಡು ಅವರವರ ಅನುಕೂಲಕ್ಕೆ ತಕ್ಕಂತೆ, ಅವರವರ ಒಂದು ಖರ್ಚು ವೆಚ್ಚಕ್ಕೆ ತಕ್ಕಂತೆ ಜಾಸ್ತಿ ಮಾಡ್ತಾರೆ. ಹೋಟೆಲ್ ಮಾಲೀಕರ ಮಾತು. ಇನ್ನು ಬೆಳಿಗ್ಗೆಯಿಂದನೂ ಕೂಡ ಗ್ರಾಹಕರು ಹೋಟೆಲ್ಗಳಿಗೆ ತಿಂಡಿ ತಿನ್ನೋದಕ್ಕೆ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹೋಟೆಲ್ ರೇಟ್ ಏನಿದೆ ಇದು ಹೆಚ್ಚಳ ಆಗಿರೋದು ಗಮನಕ್ಕೆ ಬರ್ತಾ ಇದೆ. ಇಲ್ಲಿರುವಂತಹ ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅದೇ ಜಾಸ್ತಿ ಆಗ್ತಿದೆ ಈಗ, ಬಹಳ ತುಂಬಾ ಕಷ್ಟ ಆಗುತ್ತೆ. ಹೌದು, ನಾನಂತೂ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ, ನಾನು ಬಂದಿಲ್ಲ ಮುಂಚೆ. ಬೆಲೆ ಕಷ್ಟ ಆಗುತ್ತೆ ಎಲ್ರಿಗೂ ಮಿಡಲ್ ಕ್ಲಾಸ್ದವರಿಗೆ ಮತ್ತು ಪುವರ್ ಪೀಪಲ್ಗೆಲ್ಲ ಕಷ್ಟ ಆಗುತ್ತೆ. ಇದಿಷ್ಟು ಅಂದ್ರೆ ಗ್ರಾಹಕರ ಮಾತು. ಇದೇ ರೀತಿಯಾಗಿರುವಂತಹ ಬೆಲೆ ಏರಿಕೆ ಜಾಸ್ತಿ ಆದರೆ ನಮಗೂ ಕೂಡ ಬದುಕೋದು ಬಹಳ ಕಷ್ಟ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇವತ್ತಿನಿಂದ ದುನಿಯಾ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಹಾಲಿನ ರೇಟ್ ಜಾಸ್ತಿ ಆಗೋದ್ರ ಜೊತೆಗೆ ಹೋಟೆಲ್ ಮೆನುವಿನ ರೇಟ್ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಒಟ್ಟಾರೆ 5ರಿಂದ 10% ಹೋಟೆಲ್ ರೇಟ್ ಕೂಡ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಎಲ್ಲಾ ಬೆಲೆ ಏರಿಕೆ ನಡುವೆ ಇದೀಗ ಜನರಿಗೆ ಈ ಹಾಲು ಮತ್ತೆ ಹೋಟೆಲ್ ತಿಂಡಿ ತಿನಿಸುಗಳ ಆಹಾರದ ಹೊರೆ ಕೂಡ ಜನರ ಮೇಲೆ ಬೀಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಅಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.